ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಶಿಫ್ಟ್ ಆಗಿ ಇವತ್ತು ಬಳ್ಳಾರಿಗೆ 27 ದಿನ ಕಳೆದಿರುವಂಥದ್ದು. ಬಳ್ಳಾರಿ ಜೈಲಿನ ವಾಸ್ತವಕ್ಕೆ ಒಗ್ಗದೆ ಈಗ ದರ್ಶನ್ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನೆಮ್ಮದಿ ಇಲ್ಲದಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಕಾರಣ ಅಂದರೆ ಜೈಲಿನ ಖಡಕ್ ನಿಯಮಗಳು ಮತ್ತು ಜೈಲ ಅಧಿಕಾರಿಗಳ ದಿಟ್ಟ ಹೆಜ್ಜೆಗೆ ಈಗ ದರ್ಶನ್ ಅವರು ಏನು ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋಕೆ ಈಗ ತೀರ್ಮಾನ ಮಾಡಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಒಂದು ಜೈಲು ಸಾಕಷ್ಟು ಕಠಿಣತೆಗೆ ಹೆಸರುವಾಸಿಯಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಬಳ್ಳಾರಿ ಜೈಲು ಅಂದರೆ ಅದು ಸಾಮಾನ್ಯ ವ್ಯಕ್ತಿಗಳು ಕೂಡ ಹೆದರುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಕೂಡ ಇದೇ ಒಂದು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರುವಂಥದ್ದು. ಹಾಗಾಗಿ ಅವ್ರನ್ನೂ ಕೂಡ ಸಾಮಾನ್ಯ ಕೈದಿ ಅಂತಲೇ ಈಗ ಬಳ್ಳಾರಿ ಜೈಲಿನಲ್ಲಿ ನಡೆಸ್ಕೊಳ್ತಾ ಇರುವಂಥದ್ದು. ಜೊತೆಗೆ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ದರ್ಶನ್ ಪರ ವಕೀಲರು ಕೂಡ ಈಗ ಮಾಡ್ತಿರುವಂಥದ್ದು. ಅಂದರೆ ಕೋರ್ಟ್ ಆದೇಶ ಕೂಡ ಮಾಡಿರುವಂಥದ್ದು. 2 ದಿನಗಳ ಹಿಂದಷ್ಟೇ ನೀವು ಯಾವುದೇ ಒಂದು ಸೌಲಭ್ಯ ಬೇಕಾದರೆ ಅದನ್ನು ಜೈಲಿನ ಅಧಿಕಾರಿಗಳ ಗಮನಕ್ಕೆ ತಂದು ನೀವು ಪಡೆದುಕೊಳ್ಳಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೋರ್ಟ್ ಆದೇಶ ಕೂಡ ಮಾಡಿರುವಂಥದ್ದು. ಹಾಗಾಗಿ ದರ್ಶನ್ಗೆ ಬೇಕಾದಂಥ ದಿಂಬು ಆಗಿರ್ಬೋದು, ಚೇರ್ ಆಗಿರ್ಬೋದು ಮತ್ತು ಮೆಡಿಕಲ್ ಬೆಡ್ಡನ್ನು ದರ್ಶನ್ ಕೂಡ ಕೇಳಿರುವಂಥದ್ದು. ಆದರೆ ಈವರೆಗೂ ಕೂಡ ದರ್ಶನ್ಗೆ ಏನು ಜೈಲಿನ ಅಧಿಕಾರಿಗಳು ಒದಗಿಸಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವರು ದರ್ಶನ್ ಪರ ವಕೀಲರು ಕೂಡ ಇವತ್ತು ಆರೋಪವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಒಂದು ಪ್ರಿಸ್ನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಅಂದರೆ ಮ್ಯಾನ್ಯುವಲ್ ಪ್ರಕಾರ ಯಾವೆಲ್ಲ ಸೌಲಭ್ಯಗಳನ್ನು ಒಬ್ಬ ಕೈದಿಗೆ ಒದಗಿಸಬೇಕು ಅವುಗಳನ್ನು ಜೈಲಾಧಿಕಾರಿಗಳು ಬಳ್ಳಾರಿಯಲ್ಲಿ ಒದಗಿಸ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗಿಂದಲೂ ಕೂಡ ಸಾಕಷ್ಟು ಬೆನ್ನು ಮೂಳೆ ನೋವು ಕೂಡ ಕಾಣಿಸ್ಕೊಂಡಿರುವಂಥದ್ದು. ಒಂದು ಕಡೆ ಕೈ ಮೂಳೆ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಅಗತ್ಯ ಒಂದು ಮೆಡಿಕಲ್ ಚಿಕಿತ್ಸೆ ಇರಗಿರ್ಬೋದು ಮತ್ತು ಮಾತ್ರೆಗಳನ್ನು ಒದಗಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಳಿಕೊಂಡಿದ್ರು. ಜೊತೆಗೆ ಮೆಡಿಕಲ್ ಬೆಡ್ಗಳನ್ನು ಒದಗಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಕೋರ್ಟ್ನ ಮೊರೆ ಹೋಗಿ ತದನಂತರದಲ್ಲಿ ಅಧಿಕಾರಿಗಳು ಜೈಲಿನ ಅಧಿಕಾರಿಗಳಿಗೆ ಮೇಲ್ನ ಮೂಲಕ ವಕೀಲರು ಆ ಒಂದು ಪ್ರತಿಯನ್ನು ಕೋರ್ಟ್ನ ಪ್ರತಿಯನ್ನು ಸಬ್ಮಿಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಈ ಕ್ಷಣದವರೆಗೂ ಕೂಡ ದರ್ಶನ್ಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅವರ ಪರ ವಕೀಲರಾದಂಥ ಸುನೀಲ್ ಕೂಡ ಮಾಡ್ತಿರುವಂಥದ್ದು. ಯಾಕೆಂದರೆ ಯಾವುದೇ ಒಂದು ಸೌಲಭ್ಯವನ್ನು ಕೇಳಿದರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಒದಗಿಸ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ದರ್ಶನ್ಗೆ ಹೇಳ್ತಾ ಇದ್ದಾರೆ ಹೊರತು ಆದರೆ ಈವರೆಗೂ ಕೂಡ ಸೌಲಭ್ಯ ಒದಗಿಸಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೇರ ಆರೋಪವನ್ನು ದರ್ಶನ್ ಪರ ವಕೀಲ ಸುನೀಲ್ ಅವರು ಈಗ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಯಾವುದೇ ಒಂದು ಸೌಲಭ್ಯವನ್ನು ಕೇಳಿದ್ರು ಕೂಡ 2 ದಿನಗಳಾದ ನಂತರ ನಾವು ಒದಗಿಸ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳ್ತಿರುವಂಥದ್ದು. ಹಾಗಾಗಿ ದರ್ಶನ್ ಹಾಗೆ ಈಗ ಬಳ್ಳಾರಿ ಜೈಲಿಗೆ ಬಂದರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲದಂತಾಗಿರುವಂಥದ್ದು. ಯಾಕಂದರೆ ಬಳ್ಳಾರಿಯ ಜೈಲಿನ ಕಠಿಣತೆ ಮತ್ತು ಬಳ್ಳಾರಿಯ ವಾತಾವರಣಕ್ಕೆ ಸಾಕಷ್ಟು ಒಂದು ಬಳಲಿ ಬೆಂಡಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ ಈಗ ಜೈಲಿನ ಅಧಿಕಾರಿಗಳ ವಿರುದ್ಧ ಈಗ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನು ನೀಡೋಕೆ ಜೈಲಿನ ಅಧಿಕಾರಿಗಳ ವಿರುದ್ಧವೇ ಈಗ ದೂರನ್ನು ನೀಡೋಕೆ ಯಾರು ದರ್ಶನ್ ಪರ ವಕೀಲರು ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಕುಟುಂಬಸ್ಥರಿಂದಲೂ ಕೂಡ ಕೆಲವೊಂದಿಷ್ಟು ಸಲಹೆಯನ್ನು ಪಡೆದಿರುವಂಥದ್ದು. 2 ದಿನಗಳ ಒಳಗಾಗಿ ಅಂದರೆ ಏನಾದರೂ ದರ್ಶನ್ಗೆ ಬೇಕಾದಂಥ ಫಿಟ್ನೆಸ್ ಆ್ಯಕ್ಟ್ ಅಡಿಯಲ್ಲಿ ಮೆನುವಲ್ ಪ್ರಕಾರ ಸೌಲಭ್ಯಗಳನ್ನು ಕೊಡದೇ ಹೋದಲ್ಲಿ ಈಗ ದರ್ಶನ್ ಪರ ವಕೀಲರು ಈಗ ಮಾನವಗಳ ಹಕ್ಕುಗಳ ಆಯೋಗಕ್ಕೆ ಮೊರೆಯನ್ನು ಹೋಗೋಕ್ಕೂ ಈಗ ಮುಂದಾಗಿರುವಂಥದ್ದು. ಮುಂದೆ ಯಾವ ಥರನಾದಂಥ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.